ಶಿವಮೊಗ್ಗ ನಗರದಲ್ಲಿ ಆಲಿಕಲ್ಲು ಸಹಿತ ಭಾರೀ ಮಳೆ. ಆಲಿಕಲ್ಲು ಮಳೆಯಿಂದ ಕಾಶ್ಮೀರದಂತಾಗಿದ್ದ ರಸ್ತೆಗಳು. ಶಿವಮೊಗ್ಗ ನಗರದಲ್ಲಿ ಆಲಿಕಲ್ಲು ಸಹಿತ ಭಾರೀ ಮಳೆ. ಆಲಿಕಲ್ಲು ಮಳೆಯಿಂದ ಕಾಶ್ಮೀರದಂತಾಗಿದ್ದೆ ರಸ್ತೆಗಳು. ಬಿಸಿಲಿನ ಬೇಗೆಗೆ ಹೈರಾಣಾಗಿದ್ದ ಮಲೆನಾಡಿನ ಜನರು ಇದೀಗ ವರುಣನ ಆಗಮನದಿಂದ ಸಾಕಷ್ಟು ಮಂದಹಾಸವನ್ನ ಬೀರ್ತಾ ಇದ್ದಾರೆ. ಆಲಿಕಲ್ಲು ಮಳೆಯಿಂದ ಕಾಶ್ಮೀರದಂತಾಗಿದ್ದಾವೆ ರಸ್ತೆಗಳು. ನೋಡಿ, ಎಲ್ಲೆಡೆ ಇದೀಗ ಆಲಿಕಲ್ಲು ಮಳೆ ಸುರಿತಾ ಇರುವಂತದ್ದು. ಸೊ ಹೀಗಾಗಿ ಈಗ ಉತ್ತರ ಕರ್ನಾಟಕ ಭಾಗದಲ್ಲಿ ಕೂಡ ನಾವು ಗಮನಿಸಿದ್ವಿ. ಕಲ್ಲಘಟಗಿಯಲ್ಲಿ ಮಳೆ ಆಗಿತ್ತು, ಧಾರವಾಡದಲ್ಲಿ ಮಳೆ ಆಗಿತ್ತು, ಈಗ ಬೆಂಗಳೂರಲ್ಲೂ ಸಹಿತ ಮಳೆ ಆಗಿತ್ತು. ಇದು ಶಿವಮೊಗ್ಗದಲ್ಲಿ ಆಗಿರುವಂತಹ ದೃಶ್ಯವನ್ನ ನಾವು ಗಮನಿಸ್ತಾ ಇದ್ದೀವಿ, ಯಾವ ರೀತಿಯಾಗಿ ಆಲಿಕಲ್ಲು ಮಳೆ ಸುರಿತಾ ಇದೆ ಅಂತ. ಒಂದ್ ಕಡೆ ಬಿಸಿಲಿನ ಬೇಗೆಗೆ ಕಂಗೆಟ್ಟಂತಹ ಜನರಿಗೆ ಒಂದ್ ರೀತಿಯಾಗಿ ಈ ಮಳೆ ವರುಣನ ಆಗಮನದಿಂದ ಖುಷಿಯಾಗಿದ್ದಾರೆ. ಮತ್ತೊಂದ್ ಕಡೆ ಈ ಮಟ್ಟಿಗೆ ಆಲಿಕಲ್ಲು ಮಳೆ ಆಗ್ತಾ ಇದೆ ಅಂತ ಅಂದ್ರೆ ಇದಕ್ಕೆ ಕಾರಣ ಏನಿರೋದು, ಯಾವ ಕಾರಣಕ್ಕೆ ಈ ರೀತಿಯಾಗಿ ಒಂದು ಪ್ರಕೃತಿಯ ವಿಕೋಪಕ್ಕ ಅಥವಾ ಹೇಗೆ ಅನ್ನುವಂಥದ್ದು ಮತ್ತೊಂದು ಕಡೆ ಪ್ರಶ್ನಾರ್ಹವಾಗಿ ಉಳಿದಿರುವಂಥದ್ದು. ಮತ್ತೊಂದು ಕಡೆ ರೈತರು ಏನು ಬೆಳೆಯನ್ನ ಬೆಳೆದಿರ್ತಾರೋ ರೈತರಿಗೆ ಭಾರಿ ಕಷ್ಟಗಳು ಆಗ್ತಾ ಇದೆ. ಕೆಲವೊಂದು ನಾವು ಗಮನಿಸಿದ್ವಿ, ಕೆಲವೊಂದು ಊರುಗಳಲ್ಲಿ ಸಹಿತ ಮಳೆ ಆಗಿರೋದ್ರಿಂದ, ಈ ರೀತಿಯಾಗಿ ಆಲಿಕಲ್ಲು ಮಳೆ ನಿರಂತರವಾಗಿ ಸುರಿದಿರೋದ್ರಿಂದ ರೈತರು ಬೆಳೆದಂತ ಬೆಳೆಗಳು ಸಂಪೂರ್ಣವಾಗಿ ನಾಶವಾಗಿ ಹೋಗಿದೆ ಒಂದ್ ರೀತಿಯಾಗಿ. ಮತ್ತೊಂದು ಕಡೆ ಇದೀಗ ಒಂದಿಷ್ಟು ಅಂಗಡಿ ಮುಗ್ಗಟ್ಟುಗಳಲ್ಲಿ ನೀರು ಹೋಗುವಂಥದ್ದಾಗಿರ್ಬೋದು, ಈ ರೀತಿಯಾಗಿ ಅಲ್ಲಿ ವ್ಯಾಪಾರಕ್ಕೆ ಕಷ್ಟ ಆಗಿರುವಂಥದ್ದಾಗಿರ್ಬೋದು, ಈ ರೀತಿಯಾಗಿ ಆಗ್ತಾ ಇದೆ. ಬಟ್ ಈಗ ಆಗ್ತಾ ಇರುವಂತ ಈ ಆಲಿಕಲ್ಲು ಮಳೆಯಿಂದ ಜನಗಳು ಸಾಕಷ್ಟು ಚಿಂತೆಗೆ ಒಳಗಾಗಿದ್ದಾರೆ.